ನಿಮಗೂ ಕೂಡ ತಂಪು ಪಾನೀಯಗಳನ್ನು ಅಂದರೆ ಕೂಲ್ ಡ್ರಿಂಕ್ಸನ್ನು ಕುಡಿಯುವ ಅಭ್ಯಾಸ ಇದೆಯಾ? ಹೌದು ಎಂದಾದರೆ ಕೂಲ್ ಡ್ರಿಂಕ್ಸ್ನಿಂದಾಗಿ ಉಂಟಾಗಬಹುದಾದ ಅಡ್ಡ ಪರಿಣಾಮಗಳ ಬಗ್ಗೆ ಕೂಡ ತಿಳಿದುಕೊಳ್ಳೋದು ಅಷ್ಟೇ ಮುಖ್ಯ ನೋಡಿ. ಕೂಲ್ ಡ್ರಿಂಕ್ಸ್ಗೆ ಸಂಬಂಧಿಸಿದಂತೆ ಕೆಲವು ಅಧ್ಯಯನಗಳನ್ನು ನಡೆಸಲಾಗಿದ್ದು, ಇದರಿಂದ ಉಂಟಾಗಬಹುದಾದ ಸಂಭಾವ್ಯ ಆರೋಗ್ಯ ಸಮಸ್ಯೆಗಳ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ಕೊಟ್ಟಿದ್ದಾರೆ. ಸಾಮಾನ್ಯವಾಗಿ ನಾವು ಕೂಲ್ ಡ್ರಿಂಕ್ಸ್ ಕುಡಿದಾಗ ದೇಹದೊಳಗೆ ಒಂದು ರೀತಿಯ ಬಿರುಗಾಳಿಯ ಅನುಭವ ಆಗುತ್ತೆ. ಆದರೆ ನಿಮ್ಮ ಆರೋಗ್ಯಕ್ಕೆ ಎಷ್ಟು ಅಪಾಯಕಾರಿ ಅಂತ ನೀವೆಂದಾದರೂ ಯೋಚನೆ ಮಾಡಿದ್ದೀರಾ? ಇಲ್ಲ ಅಲ್ವಾ? ಹೌದು ನೋಡಿ, ವಿಶ್ವ ಆರೋಗ್ಯ ಸಂಸ್ಥೆ ಪ್ರಕಾರ ಇಡೀ ದಿನ ದೇಹಕ್ಕೆ ಕೇವಲ 6 ಟೀ ಚಮಚ ಸಕ್ಕರೆ ಬೇಕಾಗುತ್ತೆ. ಆದರೆ ಈ ತಂಪು ಪಾನೀಯಗಳು ಅಥವಾ ಸಕ್ಕರೆಯ ಪಾನೀಯಗಳು ಅತ್ಯಂತ ಕೆಟ್ಟ ಸಕ್ಕರೆ ಮೂಲಗಳಾಗಿವೆ. ಕೂಲ್ ಡ್ರಿಂಕ್ಸ್ಗಳಲ್ಲಿ ಬೆರೆಸಲಾಗಿರುವಂತಹ ಸಕ್ಕರೆಯ ಸೋಡವನ್ನು ಹೆಚ್ಚಿನ ಪ್ರಮಾಣದಲ್ಲಿ ಸವಿದಾಗ ಇದು ಆಮ್ಲವನ್ನು ಉತ್ಪಾದಿಸಲು ನಿಮ್ಮ ಬಾಯಲ್ಲಿರುವಂತಹ ಸೂಕ್ಷ್ಮ ಜೀವಿಗಳೊಂದಿಗೆ ಪ್ರತಿಕ್ರಿಯಿಸುತ್ತದೆ. ಇನ್ನು ತಂಪು ಪಾನೀಯ ಸೇವನೆಯಿಂದ ದೇಹಕ್ಕೆ ಆಗುವಂತಹ ಪ್ರಮುಖ ಹಾನಿಗಳನ್ನು ನೋಡೋದಾದರೆ, ಮೊದಲಿಗೆ ತೂಕ ಹೆಚ್ಚಳ. ಕೆಲವರು ಕೂಲ್ ಡ್ರಿಂಕ್ಸ್ ಸೇವನೆಯಿಂದ ಅಸಿಡಿಟಿ ಕಡಿಮೆಯಾಗುತ್ತದೆ ಎಂದು ಭಾವಿಸ್ತಾರೆ, ಆದರೆ ಇದು ನಿಮ್ಮ ತೂಕವನ್ನು ತ್ವರಿತವಾಗಿ ಹೆಚ್ಚಿಸಲು ಕಾರಣವಾಗುತ್ತದೆ. ಕೋಕೋ ಕೋಲಾ ಒಂದು ಕ್ಯಾನ್ನಲ್ಲಿ 8 ಟೀ ಚಮಚ ಸಕ್ಕರೆಯನ್ನು ಹೊಂದಿರುತ್ತೆ. ತಂಪು ಪಾನೀಯಗಳು ನಿಮ್ಮ ಬಾಯಾರಿಕೆಯನ್ನು ನೀಗಿಸಬಹುದು. ಅವು ಹಸಿವಿನ ಲಕ್ಷಣಗಳನ್ನು ತಾತ್ಕಾಲಿಕವಾಗಿ ನಿವಾರಿಸಬಹುದು, ಆದರೆ ಅವು ದೀರ್ಘಾವಧಿಯಲ್ಲಿ ಅತಿಯಾಗಿ ತಿನ್ನುವುದಕ್ಕೆ ಕಾರಣವಾಗಬಹುದು ನೋಡಿ. ಹಾಗಾಗಿ ಇದು ನಿಮ್ಮ ತೂಕವನ್ನು ತ್ವರಿತವಾಗಿ ಹೆಚ್ಚಿಸಬಲ್ಲದು. ಮತ್ತೊಂದು ಹಾನಿಯನ್ನು ನೋಡೋದಾದರೆ ಡಯಾಬಿಟಿಸ್. ಇನ್ಸುಲಿನ್ ಹಾರ್ಮೋನ್ನ ಮುಖ್ಯ ಕೆಲಸವೆಂದರೆ ನಿಮ್ಮ ರಕ್ತ ಪ್ರವಾಹದಿಂದ ನಿಮ್ಮ ಜೀವಕೋಶಗಳಿಗೆ ಗ್ಲೂಕೋಸ್ ಅನ್ನು ಸಾಗಿಸೋದು. ಆದರೆ ಅದು ನಿಯಮಿತವಾಗಿ ಕೂಲ್ ಡ್ರಿಂಕ್ಸ್ ಕುಡಿಯುವುದರಿಂದ ನಿಮ್ಮ ಜೀವಕೋಶಗಳು ಇನ್ಸುಲಿನ್ ಪರಿಣಾಮಗಳಿಗೆ ನಿರೋಧಕವಾಗಿ ಬೆಳೆಯಬಹುದು. ಇದು ನಿಮ್ಮ ರಕ್ತದಲ್ಲಿ ಇನ್ಸುಲಿನ್ ಸ್ಪೈಕ್ ಅನ್ನು ಉಂಟು ಮಾಡುತ್ತದೆ. ಇದರಿಂದಾಗಿ ಡಯಾಬಿಟಿಸ್ ಅಪಾಯ ಹೆಚ್ಚಾಗಬಹುದು ನೋಡಿ. ಮತ್ತೊಂದು ಹಾನಿಯನ್ನ ನೋಡೋದಾದರೆ ಫ್ಯಾಟಿ ಲಿವರ್. ಹೌದು, ಗ್ಲೂಕೋಸ್ ಮತ್ತು ಫ್ರಕ್ಟೋಸ್ ಸಂಸ್ಕರಿಸಿದ ಸಕ್ಕರೆಯ 2 ಪ್ರಮುಖ ಅಂಶಗಳಾಗಿವೆ. ಗ್ಲೂಕೋಸ್ ನಿಮ್ಮ ದೇಹದ ಜೀವಕೋಶಗಳಿಂದ ಸುಲಭವಾಗಿ ಹೀರಲ್ಪಡುತ್ತದೆ, ಆದರೆ ಫ್ರಕ್ಟೋಸ್ ಅನ್ನು ಯಕೃತ್ತಿನಿಂದ ಪ್ರತ್ಯೇಕವಾಗಿ ಸಂಸ್ಕರಿಸಲಾಗುತ್ತದೆ. ಹಾಗಾಗಿ ತಂಪು ಪಾನೀಯಗಳ ಅತಿಯಾದ ಬಳಕೆ ನಿಮ್ಮ ಫ್ಯಾಟಿ ಲಿವರ್ ಸಮಸ್ಯೆಗೂ ಕೂಡ ಕಾರಣವಾಗಬಹುದು. ಮತ್ತೊಂದು ಹಾನಿಯನ್ನ ನೋಡೋದಾದರೆ ಹಲ್ಲುಗಳಿಗೆ ಹಾನಿಕಾರಕ. ಹೌದು, ತಂಪು ಪಾನೀಯಗಳಲ್ಲಿ ಫಾಸ್ಫರಿಕ್ ಮತ್ತು ಕಾರ್ಬೋನಿಕ್ ಆಮ್ಲಗಳು ಕಂಡುಬರುತ್ತದೆ. ಇದು ನಮ್ಮ ಹಲ್ಲುಗಳ ಮೇಲೆ ಹಾನಿಕಾರಕ ಪರಿಣಾಮಗಳನ್ನು ಬೀರುತ್ತೆ ನೋಡಿ. ಮತ್ತೊಂದು ಹಾನಿಯನ್ನ ನೋಡೋದಾದರೆ ಹೊಟ್ಟೆಗೆ ಹಾನಿಕಾರಕ. ಇದು ಖಂಡಿತವಾಗ್ಲೂ ಹೆಚ್ಚಿನ ಕೂಲ್ ಡ್ರಿಂಕ್ಸ್ಗಳು ಇಂಗಾಲದ ಡೈಆಕ್ಸೈಡ್ ಅನಿಲವನ್ನು ಹೊಂದಿರುತ್ತೆ. ಇದು ಶಾಖದಿಂದಾಗಿ ಹೊಟ್ಟೆಯನ್ನು ಪ್ರವೇಶಿಸಿದ ತಕ್ಷಣ ಅನಿಲವನ್ನು ಉತ್ಪಾದಿಸಲು ಪ್ರಾರಂಭಿಸುತ್ತದೆ. ಇದರಿಂದಾಗಿ ಹೊಟ್ಟೆಯಲ್ಲಿ ಉತ್ಪಾದನೆಯಾಗುವಂತಹ ಜೀರ್ಣಕಾರಿ ಕಿಣ್ವಗಳ ಮೇಲೆ ನಕಾರಾತ್ಮಕ ಪರಿಣಾಮ ಉಂಟು ಮಾಡುವುದರಿಂದ ಎದೆಯುರಿಯಂತಹ ಸಮಸ್ಯೆಗಳನ್ನು ನಿಮ್ಮನ್ನು ಬಾಧಿಸಬಹುದು. ಎದೆಯುರಿ ಅಂತಹ ಸಮಸ್ಯೆಗಳು ನಿಮ್ಮನ್ನು ಬಾಧಿಸಬಹುದು. ಹಾಗಾಗಿ ಎಚ್ಚರಿಕೆಯಿಂದ ಇರಿ.